ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸೌಪ್ತಿಕ ಪರ್ವದಲ್ಲಿ ಅಶ್ವತ್ಥಾಮನು ಶಿಬಿರದ ಬಾಗಿಲಲ್ಲಿ ಕೃಪಾ ಕೃತವರ್ಮನನ್ನು ನಿಲ್ಲಿಸಿ ಒಳಗೆ ಹೋಗಿ ಧೃಷ್ಟದ್ಯುಮ್ನನನ್ನು ದ್ರೌಪದಿ ಪುತ್ರರನ್ನು ಕೊಂದುದು, ಭಯದಿಂದ ಹೊರಗೆ ಓಡಿ ಬಂದವರನ್ನು ಕೃಪಾ ಕೃತವರ್ಮರು ಕೊಂದುದು ಎಂಬ 8ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಧೃತರಾಷ್ಟ್ರನು ಸಂಜಯನನ್ನು ಕುರಿತು, ಸಂಜಯ, ದ್ರೋಣಪುತ್ರನು ಶಿಬಿರಕ್ಕೆ ಹೋದಾಗ ಕೃಪಾ ಕೃತವರ್ಮರು ಭಯದಿಂದ ಹಿಂತಿರುಗಲಿಲ್ಲವೇ? ಅವರನ್ನು ಕಾವಲುಗಾರರು ಕಂಡುಹಿಡಿಯಲಿಲ್ಲವೇ? ಅವರನ್ನು ಯಾರು ತಡೆಯದಿದ್ದರೂ ಇದು ದುಸ್ಸಹ ಕಾರ್ಯವೆಂದೆಣಿಸಿ ಅವರು ಹಿಂತಿರುಗದಿದ್ದರೆ, ರಾತ್ರಿಯಲ್ಲಿ ಅವರು ಶಿಬಿರವನ್ನು ನಾಶ ಮಾಡಿ ಸೋಮಕರನ್ನು ಪಾಂಡವರನ್ನು ಕೊಂದು ತಮ್ಮ ಪ್ರತಿಜ್ಞೆಗಳನ್ನು ನೆರವೇರಿಸಿಕೊಂಡರಷ್ಟೇ. ಆ ದ್ರೋಣಪುತ್ರನು ದುರ್ಯೋಧನನ ಹಿತಕ್ಕಾಗಿ ಮಲಗಿದ್ದ ದೃಷ್ಟದ್ಯುಮ್ನನನ್ನು, ಶಿಖಂಡಿಯನ್ನು, ದ್ರೌಪದಿ ಪುತ್ರನನ್ನು, ಇತರ ಪಾಂಡವ ಸೈನಿಕರನ್ನು ಕೊಂದನಷ್ಟೇ. ಅವರೆಲ್ಲರೂ ಸತ್ತರಷ್ಟೇ. ಪಾಂಚಾಲರ ರಕ್ತದಿಂದ ಈ ಭೂಪ್ರದೇಶವೆಲ್ಲ ಕವಿಯಲ್ಪಟ್ಟಿತೇನು? ಆ ವೃತ್ತಾಂತವನ್ನೆಲ್ಲ ತಿಳಿಸು ಎಂದನು. ಆಗ ಸಂಜಯನು ಮಹಾತ್ಮನಾದ ಆ ದ್ರೋಣಪುತ್ರನನ್ನು ಕೃಪಾ ಕೃತವರ್ಮರಿಬ್ಬರು ಹಿಂಬಾಲಿಸಿದರು. ಆಗ ಸಂಜಯನು ಹೇಳುತ್ತಾನೆ, ಮಹಾತ್ಮನಾದ ಆ ದ್ರೋಣಪುತ್ರನನ್ನು ಕೃಪಾ ಕೃತವರ್ಮರಿಬ್ಬರು ಹಿಂಬಾಲಿಸಿದರು. ಆಗ ಅಶ್ವತ್ಥಾಮನು ಸಂತೋಷದಿಂದ ಮೆಲ್ಲಗೆ ಅವರನ್ನು ನೋಡಿ, ಪಾಂಡವರ ಕಡೆಯ ಕ್ಷತ್ರಿಯರೆಲ್ಲರನ್ನು ನಾಶ ಮಾಡಲು ನೀವಿಬ್ಬರೇ ಸಾಕು. ಹೀಗಿರುವಾಗ ಈಗ ಯುದ್ಧದಲ್ಲಿ ಸತ್ತುಳಿದ ಅಲ್ಪ ಸ್ವಲ್ಪ ಯೋಧರನ್ನು, ಅದರಲ್ಲಿಯೂ ಮಲಗಿದ್ದವರನ್ನು ಕೊಲ್ಲುವುದೇನು ದೊಡ್ಡದು? ನಾನು ಬಿಡಾರದೊಳಗೆ ಪ್ರವೇಶಿಸಿ ಕಾಲನಂತೆ ಕೆಲಸ ಮಾಡುವೆನು. ಆದರೆ ಅಲ್ಲಿಂದ ಯಾವನು ಪ್ರಾಣ ಸಹಿತವಾಗಿ ತಪ್ಪಿಸಿಕೊಳ್ಳದಂತೆ ನೀವು ಬಾಗಿಲಲ್ಲಿ ನೋಡುತ್ತಿರಬೇಕು ಎಂದನು. ಆಮೇಲೆ ಆತನು ನಿರ್ಭಯವಾಗಿದ್ದ ಪಾರ್ಥನ ಬಿಡಾರವನ್ನು ಬೇರೆ ದಾರಿಯಿಂದ ಒಳಗೆ ಪ್ರವೇಶಿಸಿ ಅಧಿಕ ಕೋಪಗೊಂಡು ತೇಜಸ್ಸಿನಿಂದ ಜ್ವಲಿಸುತ್ತಾ ಅಲ್ಲಿ ಗಾಢ ನಿದ್ರೆಯಲ್ಲಿರುವ ಜನರೆಲ್ಲರನ್ನು ಸುತ್ತಿ ನೋಡಿದನು. ಮೆಲ್ಲಗೆ ದೃಷ್ಟದ್ಯುಮ್ನನಿರುವ ಸ್ಥಳವನ್ನು ಗುರುತಿಸಿದನು. ಅವರೆಲ್ಲರೂ ಯುದ್ಧದಲ್ಲಿ ಮಹಾ ಸಾಹಸ ಕಾರ್ಯಗಳನ್ನು ಮಾಡಿ ದಣಿದು ತಮ್ಮ ಸೇನಾ ವೀರರಿಂದ ಪರಿವೃತರಾಗಿ ಸುಖವಾಗಿ ಮಲಗಿದ್ದರು. ಅಶ್ವತ್ಥಾಮನು ದೃಷ್ಟದ್ಯುಮ್ನನ ಬಿಡಾರಕ್ಕೆ ನುಗ್ಗಿ ಸಮೀಪದಲ್ಲಿ ಮಲಗಿರುವ ಆತನನ್ನು ಕಂಡನು. ಆತನು ಬಿಳಿಯ ರೇಷ್ಮೆಯ ವಸ್ತ್ರಗಳನ್ನು ಹಾಸಿ ಬಿಳುಪಾದ ದಿವ್ಯ ಶಯನದ ಮೇಲೆ ಮಲಗಿರುವನು. ಆ ಹಾಸಿಗೆಯ ಸುತ್ತಲೂ ಗಂಧ ಪುಷ್ಪ ವಾಸನಾದ್ರವ್ಯಗಳನ್ನು ಸಿದ್ಧಪಡಿಸಿದ್ದರು. ಅಂತಹ ಹಾಸಿಗೆಯಲ್ಲಿ ನೆಮ್ಮದಿಯಿಂದ ನಿರ್ಭಯವಾಗಿ ಮಲಗಿರುವ ದೃಷ್ಟದ್ಯುಮ್ನನನ್ನು ಅಶ್ವತ್ಥಾಮನು ಮೊದಲು ಕಾಲಿನಿಂದ ಒದೆದನು. ಅದರಿಂದ ದೃಷ್ಟದ್ಯುಮ್ನನಿಗೆ ಎಚ್ಚರವಾಯಿತು. ಆತನು ಕಣ್ಣು ತೆರೆದು ನೋಡಿ ತನ್ನನ್ನು ಒದೆದವನು ದ್ರೋಣಪುತ್ರನೆಂದು ತಿಳಿದನು. ಹಾಸಿಗೆಯಿಂದ ಏಳುತ್ತಿರುವಾಗಲೇ ಅಶ್ವತ್ಥಾಮನು ದೃಷ್ಟದ್ಯುಮ್ನನ ತಲೆ ಕೂದಲನ್ನು ಹಿಡಿದು ಆತನನ್ನು ಭೂಮಿಗೆ ಕೆಡಹಿದನು. ಶತ್ರುವಶನಾಗಿ ನಿದ್ರೆಯ ಬಿಗುಡಿನಲ್ಲಿದ್ದ ಆ ದೃಷ್ಟದ್ಯುಮ್ನನಿಗೆ ಕೈಯೇನೂ ಸಾಗಲಿಲ್ಲ. ಕ್ರೂರ ಬುದ್ಧಿಯುಳ್ಳ ಅಶ್ವತ್ಥಾಮನು ಆ ಪಾಂಚಾಲ ಕುಮಾರನನ್ನು ನೆಲದ ಮೇಲೆ ತಿಕ್ಕಿ ವೇಗದಿಂದ ಬಿಲ್ಲಿನ ಹಗ್ಗವನ್ನು ಬಿಚ್ಚಿ ಅದನ್ನು ಆತನ ಕತ್ತಿಗೆ ಕಟ್ಟಿ ಬಿಗಿದು ಕ್ರೋಧಾವೇಶದಿಂದ ಆತನನ್ನು ಹೊಡೆದನು. ಆತನ ಆಮೇಲೆ ಕಾಲಿನಿಂದ ಆತನ ಕೊರಲನ್ನು, ಎದೆಯನ್ನು, ಕಾಲುಗಳನ್ನು ತಿಕ್ಕಿ ತುಳಿಯುತ್ತಾ ಸಂಕಟದಿಂದ ಒದೆದಾಡುತ್ತಿರುವ ಆ ದೃಷ್ಟದ್ಯುಮ್ನನನ್ನು ಆಡನ್ನು ಕೊಲ್ಲುವಂತೆ ಕೊಂದನು. ಅಶ್ವತ್ಥಾಮನ ಬಲೋದ್ರೇಕದಿಂದ ಹತಪ್ರಾಯನಾದ ಆ ದೃಷ್ಟದ್ಯುಮ್ನನು ಆಗಲೂ ತನ್ನ ನಖಗಳಿಂದ ಅಶ್ವತ್ಥಾಮನನ್ನು ಪರಚುತ್ತಾ ಅಪೂರ್ವವಾದಿ ವಾಕ್ಯಗಳನ್ನು ಹೇಳುವನು. ಓ ಆಚಾರ್ಯ ಪುತ್ರ, ಬೇಗನೆ ಶಸ್ತ್ರದಿಂದ ನನ್ನನ್ನು ಕೊಂದುಬಿಡು. ತಾಮಸ ಮಾಡಬೇಡ. ನಿನ್ನಿಂದ ನನಗೆ ಪುಣ್ಯ ಲೋಕವಾದರೂ ಪ್ರಾಪ್ತವಾಗಲಿ ಎಂದು ಹೇಳಿ ಆಗಲೇ ಪ್ರಾಣ ಬಿಟ್ಟನು. ಸ್ವಭಾವಕ್ಕೆ ವಿರುದ್ಧವಾದ ಆತನ ಮಾತನ್ನು ಕೇಳಿ, ಓ ಕುಲಗೇಡಿ, ಆಚಾರ್ಯರನ್ನು ಕೊಲ್ಲುವವರಿಗೆ ಪುಣ್ಯ ಲೋಕಗಳು ಉಂಟೆ? ದುಷ್ಟ ಪಾಪಿಯಾದ ನೀನು ಶಸ್ತ್ರಗಳಿಂದ ಕೊಲ್ಲಲ್ಪಡತಕ್ಕವನಲ್ಲ. ಕ್ರೂರನು ಮರ್ಯಾದೆಯನ್ನು ಮೀರಿದವನು ಆದ ನೀನು ನನ್ನ ತಂದೆಯನ್ನು ಕೊಂದೆಯಲ್ಲವೇ? ಅಂತಹ ಕ್ರೂರ ಕೃತ್ಯಗಳನ್ನು ಮಾಡಿದ ನೀನು ಕ್ರೂರ ಕೃತ್ಯದಿಂದಲೇ ಕೊಲ್ಲಲ್ಪಡಬೇಕು ಎಂದನು. ಹೀಗೆ ಹೇಳುತ್ತಾ ಕೋಪಗೊಂಡ ಸಿಂಹವು ಮದದಾನೆಯನ್ನು ಹೇಗೋ ಹಾಗೆ ಅವನ ಮರ್ಮ ಸ್ಥಾನಗಳನ್ನು ಒದೆದನು. ಶಯನಗ್ರಹದಲ್ಲಿ ಈ ಕೊಲೆಯಿಂದಾದ ಧ್ವನಿಯನ್ನು ಕೇಳಿ ಸ್ತ್ರೀಯರು ಕಾವಲುಗಾರರು ಎಚ್ಚರಗೊಂಡರು. ಆ ನಡುರಾತ್ರಿ ಹೀಗೆ ಅಮಾನುಷ ಬಲದಿಂದ ದೃಷ್ಟದ್ಯುಮ್ನನನ್ನು ಕೊಲ್ಲುತ್ತಿರುವ ಆ ಅಶ್ವತ್ಥಾಮನನ್ನು ಯಾವುದೋ ಮಹಾಭೂತವೆಂದೆಣಿಸಿ ಅವರೆಲ್ಲರೂ ಭಯಪಟ್ಟು ಮೌನದಿಂದಿದ್ದರು. ಹೀಗೆ ದ್ರೌಣಿಯು ಪಾಂಚಾಲ ರಾಜನನ್ನು ಯಮಲೋಕಕ್ಕೆ ಕಳುಹಿಸಿ ಆ ಸ್ಥಳವನ್ನು ಬಿಟ್ಟು ದಿಕ್ಕುಗಳನ್ನು ಮೊಳಗಿಸುವಂತೆ ರಥವನ್ನು ವೇಗದಿಂದ ಬಿಟ್ಟುಕೊಂಡು ಇನ್ನೂ ಇತರರ ಬಿಡಾರಗಳನ್ನು ಹುಡುಕಿಕೊಂಡು ಬಂದನು.
ಆಗ ಅವನನ್ನು ಕಂಡು ಅಲ್ಲಿದ್ದ ಕಾವಲುಗಾರರು ಸ್ತ್ರೀಯರು ಗಟ್ಟಿಯಾಗಿ ಕೂಗಿಕೊಂಡರು. ದೃಷ್ಟದ್ಯುಮ್ನನು ಮೃತನಾದುದನ್ನು ಕಂಡು ಆತನ ಕಡೆಯ ರಾಜರೆಲ್ಲರೂ ವ್ಯಸನದಿಂದ ಗೋಳಿಟ್ಟರು. ಸ್ತ್ರೀಯರ ರೋದನ ಧ್ವನಿಯನ್ನು ಕೇಳಿ ಸಮೀಪದಲ್ಲಿದ್ದ ಕ್ಷತ್ರಿಯ ಶ್ರೇಷ್ಠರೆಲ್ಲರೂ ಒಡನೆಯೇ ಯುದ್ಧ ಸನ್ನದ್ಧರಾಗಿ ಇದೇನು ಎಂದು ಕೇಳಿದರು. ಆ ಸ್ತ್ರೀಯರು ಅಶ್ವತ್ಥಾಮನನ್ನು ನೋಡಿ ಅಧಿಕ ಭಯದಿಂದ, ಓಡಿರಿ, ಬೇಗನೆ ಹಿಡಿಯಿರಿ, ಈತನು ರಾಕ್ಷಸನೋ ಮನುಷ್ಯನೋ ತಿಳಿಯವು, ಪಾಂಚಾಲ ರಾಜನನ್ನು ಕೊಂದು ರಕ್ತದ ಮೇಲೆ ನಿಂತಿರುವನು ಎಂದು ಆರ್ತ ಧ್ವನಿಯಿಂದ ಹೇಳಿದರು. ಆಮೇಲೆ ಆ ವೀರ ಶ್ರೇಷ್ಠರೆಲ್ಲರೂ ಆ ಅಶ್ವತ್ಥಾಮನ ಸುತ್ತಲೂ ಸುತ್ತಿಕೊಂಡರು. ಅಶ್ವತ್ಥಾಮನು ಅವರೆಲ್ಲರನ್ನು ರುದ್ರಾಸ್ತ್ರದಿಂದ ಸಂಹರಿಸಿದನು. ಹೀಗೆ ದೃಷ್ಟದ್ಯುಮ್ನನನ್ನು ಆತನ ಕಡೆಯ ವೀರರನ್ನು ಕೊಂದು ಆಮೇಲೆ ಅವನ ಪಕ್ಕದ ಹಾಸಿಗೆಯಲ್ಲಿ ಉತ್ತಮೋಜಸ್ಸು ಮಲಗಿರುವುದನ್ನು ಕಂಡನು. ದ್ರೋಣಪುತ್ರನು ತನ್ನ ಕಾಲಿನಿಂದ ಆತನ ಕಂಠವನ್ನು ಎದೆಯನ್ನು ತುಳಿದು ಒದೆದಾಡುವ ಆ ಶೂರನನ್ನು ಕೊಂದು ಬಿಟ್ಟನು. ಆಗ ಯುಧಾಮನ್ಯುವು ಅಶ್ವತ್ಥಾಮನನ್ನು ರಾಕ್ಷಸನೆಂದೆಣಿಸಿ ತನ್ನ ಗದೆಯನ್ನು ಆತನ ಎದೆಗೆ ಪ್ರಯೋಗಿಸಿದನು. ಅಶ್ವತ್ಥಾಮನು ಅದನ್ನು ಸ್ವಲ್ಪವೂ ಲೆಕ್ಕಿಸದೆ ಆ ಯುಧಾಮನ್ಯುವನ್ನು ವೇಗದಿಂದ ಎದುರಿಸಿ ನೆಲಕ್ಕೆ ತಳ್ಳಿ ಆಡನ್ನು ಕೊಲ್ಲುವಂತೆ ಸುಲಭವಾಗಿ ಕೊಂದನು. ಆಮೇಲೆ ಅಲ್ಲಲ್ಲಿ ಮಲಗಿದ್ದ ಪಾಂಚಾಲ ವೀರರನ್ನೆಲ್ಲ ಹುಡುಕಿ ಹುಡುಕಿ ಯಜ್ಞ ಪಶುಗಳನ್ನು ಹೇಗೋ ಹಾಗೆ ಆ ವೀರರೆಲ್ಲರನ್ನೂ ಕೊಂದನು. ಆಮೇಲೆ ಖಡ್ಗ ಯುದ್ಧದಲ್ಲಿ ಪ್ರವೀಣನಾದ ಆ ಅಶ್ವತ್ಥಾಮನು ಕತ್ತಿಯನ್ನು ಹಿಡಿದು ಬೇರೆ ಬೇರೆ ವರಿಸೆಗಳಿಂದ ಗುಲ್ಮದಲ್ಲಿ ಮಲಗಿರುವ ಮತ್ತು ಗುಲ್ಮ ಮಧ್ಯದಲ್ಲಿರುವ ನಿರಾಯುಧರನ್ನು ಆಯುಧ ಪಾಣಿಗಳನ್ನು ಆ ಕತ್ತಿಯಿಂದಲೇ ಕಡಿದು ನಾಶ ಮಾಡಿದನು. ಯಮನಿಂದ ಪ್ರೇರಿಸಲ್ಪಟ್ಟ ಅಂತಕನಂತೆ ಆ ವೀರನು ತನ್ನ ಕತ್ತಿಯಿಂದ ಅನೇಕ ಯುದ್ಧ ಭಟರನ್ನು, ಕುದುರೆಗಳನ್ನು, ಆನೆಗಳನ್ನು ಕೊಂದನು. ವೀರಭಟನ ಮೇಲೆ ಕತ್ತಿಯನ್ನೆತ್ತುವಾಗ, ಬೀಸುವಾಗ ಮತ್ತು ಹೊಡೆಯುವಾಗ ಮೂರು ವಿಧವಾಗಿ ಚೆಲ್ಲಿದ ಅವರ ರಕ್ತದಿಂದ ಆ ದ್ರೌಣಿಯ ದೇಹವೆಲ್ಲ ತೊಯ್ದು ಹೋಯಿತು. ರಕ್ತದಿಂದ ತೊಯ್ದ ಕತ್ತಿಯನ್ನು ಹಿಡಿದು ಯುದ್ಧ ಮಾಡುವ ಆತನ ರೂಪವು ಅಮಾನುಷ ರೂಪದಂತೆ ಅತಿ ಭಯಂಕರವಾಯಿತು. ಎಚ್ಚರವಾದ ಮೇಲೆ ಕೂಡ ಕೆಲವರಿಗೆ ಆಗಿನ ಶಬ್ದದಿಂದ ಬುದ್ಧಿಯು ತಬ್ಬಿಬ್ಬಾಯಿತು. ಅವರು ಕಣ್ಣು ತೆರೆದು ನೋಡುತ್ತಾ ದ್ರೋಣಪುತ್ರನನ್ನು ಕಂಡು ತತ್ತಳಿಸಿದರು. ಅಲ್ಲಿದ್ದ ಕ್ಷತ್ರಿಯರು ಅಶ್ವತ್ಥಾಮನ ರೂಪವನ್ನು ಕಂಡು ಅವನು ಮಹಾರಾಕ್ಷಸನೆಂದೆಣಿಸಿ ಕಣ್ಣುಗಳನ್ನು ಮುಚ್ಚಿಕೊಂಡರು. ಘೋರ ರೂಪಿಯಾದ ಅಶ್ವತ್ಥಾಮನು ಆ ಶಿಬಿರದಲ್ಲಿ ಯಮನಂತೆ ಸಂಚರಿಸುತ್ತಾ ಅಲ್ಲಿ ಮಲಗಿದ್ದ ದ್ರೌಪದಿ ಪುತ್ರರನ್ನು, ಉಳಿದ ಸೋಮಕರನ್ನು ಕಂಡನು. ಅವನ ಆರ್ಭಟದಿಂದ ಭಯಪಟ್ಟು ಮೇಲೆದ್ದು ದ್ರೌಪದಿ ಪುತ್ರರು ದೃಷ್ಟದ್ಯುಮ್ನನ ಮರಣ ವೃತ್ತಾಂತವನ್ನು ಕೇಳಿದೊಡನೆ ಕೈಯಲ್ಲಿ ಬಿಲ್ಲನ್ನು ಹಿಡಿದು ಅಶ್ವತ್ಥಾಮನ ಮೇಲೆ ಬಾಣಗಳನ್ನು ಪ್ರಯೋಗಿಸಿದರು. ಈ ಗದ್ದಲದಿಂದ ಎಚ್ಚರಗೊಂಡ ಪ್ರಭದ್ರಕರು ಶಿಖಂಡಿಯು ದ್ರೋಣಪುತ್ರನ ಮೇಲೆ ಬಾಣಗಳನ್ನು ಪ್ರಯೋಗಿಸುತ್ತಾ ಬಂದರು. ಅಶ್ವತ್ಥಾಮನು ತನ್ನ ಮೇಲೆ ಶರವರ್ಷಗಳನ್ನು ಸುರಿಸುವ ಆ ಮಹಾರಥರನ್ನೆಲ್ಲ ಕೊಲ್ಲುವ ಆವೇಶದಿಂದ ಗಟ್ಟಿಯಾಗಿ ಸಿಂಹನಾದ ಮಾಡಿ ತನ್ನ ತಂದೆಯ ವಧವನ್ನು ನೆನೆಸಿಕೊಂಡು ರಥದಿಂದಿಳಿದು ಅವರಿಗೆ ಎದುರಾದನು. ಅವನು ಕತ್ತಿ ಗುರಾಣಿಗಳನ್ನು ಹಿಡಿದು ದ್ರೌಪದಿ ಪುತ್ರರನ್ನೆಲ್ಲ ಕಡಿಯುವುದಕ್ಕೆ ಆರಂಭಿಸಿ ಮೊದಲು ಪ್ರತಿವಿಂಧ್ಯನ ಹೊಟ್ಟೆಯನ್ನು ಸೀಳಿದನು. ಆತನು ಸತ್ತು ಬಿದ್ದೊಡನೆ ಸುತಸೋಮನು ಖಡ್ಗಧಾರಿಯಾಗಿ ಆತನ ಸಮೀಪಕ್ಕೆ ಬಂದನು. ಆಗ ಅಶ್ವತ್ಥಾಮನು ಕತ್ತಿಯನ್ನು ಹಿಡಿದಿದ್ದಂತೆಯೇ ಸುತಸೋಮನ ಕೈಯನ್ನು ಕತ್ತರಿಸಿ ಆತನ ಎದೆಯ ಮೇಲೆ ಪ್ರಹರಿಸಿದನು. ಆತನು ಎದೆಯೊಡೆದು ಕೆಳಗೆ ಬಿದ್ದನು. ಆಮೇಲೆ ನಕುಲಪುತ್ರನಾದ ಶತಾನೀಕನು ಎರಡೂ ಕೈಗಳಿಂದಲೂ ರಥಚಕ್ರವನ್ನೆತ್ತಿ ವೇಗದಿಂದ ಅಶ್ವತ್ಥಾಮನ ಎದೆಯ ಮೇಲೆ ಪ್ರಯೋಗಿಸಿದನು. ಆಗ ದ್ರೋಣಿಯು ಶತಾನೀಕನನ್ನು ಹೊಡೆದನು. ಅವನು ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿದ್ದಾಗ ಅಶ್ವತ್ಥಾಮನು ಆತನ ತಲೆಯನ್ನು ಕತ್ತರಿಸಿದನು. ಶ್ರುತಕರ್ಮನು ಅಜೇಯವೂ ಘೋರವೂ ಆದ ಪರಿಘವನ್ನು ದ್ರೋಣಪುತ್ರನ ಮೇಲೆ ಬೀಸಿದನು. ಆಗ ಅಶ್ವತ್ಥಾಮನು ಶ್ರುತಕರ್ಮನನ್ನು ತನ್ನ ಖಡ್ಗದಿಂದ ಮುಖ ಭಾಗದಲ್ಲಿ ಕಡಿದನು. ಆ ಶ್ರುತಕರ್ಮನು ತಲೆ ಮುರಿದು ವಿಕೃತಾಕಾರದಿಂದ ಬಿದ್ದು ಬಿಟ್ಟನು. ಆಮೇಲೆ ಶ್ರುತಕೀರ್ತಿಗೆ ಎಚ್ಚರವಾಗಲು ಅವನು ಅಶ್ವತ್ಥಾಮನ ಮೇಲೆ ಬಾಣ ವರ್ಷಗಳನ್ನು ಸುರಿಸಿದನು. ಆ ಬಾಣಗಳಿಂದ ನಾಟಿದ ಮೈಯುಳ್ಳ ದ್ರೋಣಪುತ್ರನು ಮುಳ್ಳು ಹಂದಿಯಂತೆ ಕಾಣುತ್ತಾ ತನ್ನ ಗುರಾಣಿಯಿಂದ ಆ ಅಸ್ತ್ರಗಳನ್ನು ತಡೆದುದಲ್ಲದೆ ಕುಂಡಲಾಲಂಕೃತವಾದ ಆ ಶ್ರುತಕೀರ್ತಿಯ ತಲೆಯನ್ನು ಶರೀರದಿಂದ ಪ್ರತ್ಯೇಕಿಸಿದನು. ಆಮೇಲೆ ಆತನು ಶಿಖಂಡಿಯನ್ನು ಎಲ್ಲ ಪ್ರಭದ್ರಕರನ್ನು ವಿವಿಧ ಆಯುಧಗಳಿಂದ ಹೊಡೆದನು. ಆಗ ಶಿಖಂಡಿಯು ಕೂಡ ಅಶ್ವತ್ಥಾಮನ ಭ್ರೂಮಧ್ಯಕ್ಕೆ ಬಾಣಗಳನ್ನು ಪ್ರಯೋಗಿಸಲು ಅಶ್ವತ್ಥಾಮನು ಮಹಾವೇಗದಿಂದ ಶಿಖಂಡಿಯ ಸಮೀಪಕ್ಕೆ ಬಂದು ಕತ್ತಿಯಿಂದ ಅವನನ್ನು ಎರಡು ತುಂಡಾಗಿ ಕತ್ತರಿಸಿ ಬಿಟ್ಟನು. ಆಮೇಲೆ ಪ್ರಭದ್ರಕ ಗಣಗಳನ್ನೆಲ್ಲ ಹೊಡೆದನು. ಸತ್ತುಳಿದಿದ್ದ ವಿರಾಟ ಸೈನ್ಯಗಳನ್ನು, ದೃಪದನ ಪುತ್ರ ಪೌತ್ರರು, ನಂಟರು, ಸೈನಿಕರು ಮುಂತಾದವರನ್ನು, ತನ್ನ ಭಯದಿಂದ ಓಡುತ್ತಿದ್ದವರನ್ನು, ಇದಿರಾಗಿ ಬಂದವರನ್ನು ಕಂಡಲ್ಲಿ ಕತ್ತಿಯಿಂದ ಕಡಿಯುತ್ತಾ ಬಂದನು. ಆ ಶಿಬಿರದಲ್ಲಿದ್ದವರಿಗೆಲ್ಲ ಆಗ ತಮ್ಮ ಕಣ್ಣ ಮುಂದೆ ಕಪ್ಪಾದ ಮೈ, ಕೆಂಪಾದ ಕಣ್ಣು ಬಾಯಿಗಳು, ಕೆಂಪಾದ ಹೂಮಾಲೆ, ಕೆಂಪು ಗಂಧ ಇವುಗಳಿಂದ ಭಯಂಕರ ಸ್ವರೂಪಗಳಾಗಿ ಪಾಶವನ್ನು ಕೈಯಲ್ಲಿ ಹಿಡಿದು
ಅನೇಕ ಪರಿವಾರಗಳೊಡಗೂಡಿ ಹಸನ್ಮುಖದಿಂದ ನಿಂತಿರುವ ಕಾಳರಾತ್ರಿಯೇ ಕಣ್ಣಿಗೆ ಗೋಚರಿಸಿದಂತಾಯಿತು. ಮೊದಲಿಂದಲೇ ಅವರು ಮನುಷ್ಯರನ್ನು, ಆನೆಗಳನ್ನು, ಕುದುರೆಗಳನ್ನು ಪಾಶಗಳಿಂದ ಬಿಗಿಯುವ ಮತ್ತು ಆಯುಧಗಳನ್ನು ಕೆಳಗಿಟ್ಟವರು, ಮಲಗಿರುವವರು ಮುಂತಾದವರನ್ನು ಕೊಲ್ಲುತ್ತಿರುವ ಕಾಳರಾತ್ರಿಯನ್ನು, ತಮ್ಮನ್ನು ಕೊಲೆ ಮಾಡುವ ದ್ರೋಣಪುತ್ರನನ್ನು ನಿತ್ಯವೂ ಕನಸಿನಲ್ಲಿ ಕಾಣುತ್ತಿದ್ದರು. ಕೌರವ ಪಾಂಡವರಿಬ್ಬರಿಗೂ ಯುದ್ಧಾರಂಭವಾದ ದಿನದಿಂದಲೇ ಸ್ವಪ್ನದಲ್ಲಿ ಆ ಕಾಳರಾತ್ರಿಯ ಮತ್ತು ಅಶ್ವತ್ಥಾಮನ ಘೋರ ರೂಪಗಳು ಕಾಣುತ್ತಿದ್ದವು. ಅಶ್ವತ್ಥಾಮನು ಸರ್ವಭೂತ ಭಯಂಕರವಾದ ಶಬ್ದಗಳನ್ನು ತೋರ್ಪಡಿಸುತ್ತಾ ಮೊದಲೇ ವಿಧಿವಶದಿಂದ ಬಾಧಿತರಾದ ಆ ಯುದ್ಧವೀರರನ್ನೆಲ್ಲ ಕೊಂದು ಕೆಡಹಿದನು. ಆ ಯುದ್ಧವೀರರು ಆಗ ತಾವು ಹಿಂದೆ ಕಂಡ ಸ್ವಪ್ನಗಳನ್ನು ನೆನೆಸಿಕೊಂಡು ಆಹಾ, ಇದೇ ಅದು ಎಂದೆಣಿಸಿದರು. ಆಮೇಲೆ ಈ ಗದ್ದಲದಿಂದ ಪಾಂಡವರ ಶಿಬಿರದಲ್ಲಿದ್ದ ಧನುರ್ಧಾರಿಗಳು 100,000 ಲೆಕ್ಕದಿಂದ ಮುಂದೆ ಬಂದು ಅಶ್ವತ್ಥಾಮನ ಕೈಗೆ ಸಿಕ್ಕಿ ಸಾಯುತ್ತಿದ್ದರು. ಅಶ್ವತ್ಥಾಮನು ಅವರ ಕಣ್ಣಿಗೆ ಯಮನಂತೆ ಕಾಣಿಸುತ್ತಾ ಕೆಲವರ ಕಾಲನ್ನು ಕತ್ತರಿಸಿದನು, ಕೆಲವರ ಸೊಂಟವನ್ನು ಮುರಿದನು, ಕೆಲವರಿಗೆ ಹಳ್ಳೆಗಳನ್ನು ನೆಗ್ಗಿದನು. ಅತಿ ಘೋರವಾಗಿ ಕಡಿಯಲ್ಪಟ್ಟು ಭಯದಿಂದ ಓಡುವ ಆನೆ ಕುದುರೆಗಳಿಂದ ನೆಗ್ಗಲ್ಪಟ್ಟ ಅವರ ದೇಹಗಳಿಂದ ಆ ಪ್ರದೇಶವೆಲ್ಲ ತುಂಬಿ ಹೋಯಿತು. ಆಗ ಅಲ್ಲಲ್ಲಿ ಆಹಾ, ಏನಿದು? ಇವನು ಯಾವನು? ಈ ಗದ್ದಲವೇನು? ಇದೆಂಥದು? ಇವನು ಮಾಡಿದುದೇನು ಎಂದು ತಬ್ಬಿಬ್ಬಾಗಿ ತತ್ತಳಿಸುತ್ತಿದ್ದ ಪಾಂಚಾಲರಿಗೆ ಅಶ್ವತ್ಥಾಮನು ಪ್ರತ್ಯಕ್ಷ ಯಮನಂತೆಯೇ ತೋರಿದನು. ಅಶ್ವತ್ಥಾಮನು ಯುದ್ಧ ಧರ್ಮವನ್ನು ಅರಿತವನಾಗಿದ್ದರು. ನಿರಾಯುಧರೆಂದು, ಆಯುಧ ಪಾಣಿಗಳೆಂದು, ಎಚ್ಚರ ತಪ್ಪಿದವರೆಂದು, ಯುದ್ಧ ಸನ್ನದ್ಧರೆಂದು ನೋಡದೆ ಪಾಂಡವ ಸೃಂಜಯ ವೀರರನ್ನೆಲ್ಲ ಮೃತ್ಯುಲೋಕಕ್ಕೆ ಕಳುಹಿಸಿದನು. ಈ ಕೊಲೆಯನ್ನು ನೋಡಿ ಭಯಪಟ್ಟು ಅನೇಕರು ನಿದ್ರೆಯಿಂದ ಎಚ್ಚರಗೊಂಡರು. ಹಿಂದು ಮುಂದು ತೋರದೆ ನಿದ್ರೆಗಣ್ಣಿನಿಂದ ಅವನಿಗಿದಿರಾಗಿಯೇ ಬಂದು ಅಲ್ಲಲ್ಲಿ ಮೂರ್ಛೆ ಬೀಳುತ್ತಿದ್ದರು. ಅನೇಕರಿಗೆ ಓಡಿ ಹೋಗುವುದಕ್ಕೂ ಕಾಲು ಬಾರದಂತೆ ತೊಡೆ ನಡುಗುತ್ತಾ ಮೂರ್ಛಿತರಾಗಿ ಹೋ ಎಂದು ಅರಚಿಕೊಂಡು ಭಯದಿಂದ ಒಬ್ಬರನ್ನೊಬ್ಬರು ನೋಡುತ್ತಿದ್ದರು. ಭಯಂಕರ ಆಕಾರವುಳ್ಳ ದ್ರೌಣಿಯು ತಿರುಗಿ ಬಿಲ್ಲನ್ನು ಹಿಡಿದು ರಥವನ್ನೇರಿ ಬಾಣಗಳಿಂದ ಕಂಡವರನ್ನೆಲ್ಲ ಯಮಲೋಕಕ್ಕೆ ಕಳುಹಿಸಿದನು. ದೂರದಲ್ಲಿ ತನಗಿದಿರಾಗಿ ಬರುತ್ತಿರುವ ವೀರರನ್ನು, ತನ್ನನ್ನು ಎದುರಿಸಿ ನಿಂತ ಶೂರರನ್ನು ಆ ಕಾಳರಾತ್ರಿಗೆ ಬಲಿಕೊಟ್ಟನು. ತನ್ನ ರಥವೇಗದಿಂದಲೇ ಅನೇಕರನ್ನು ನಾಶ ಮಾಡಿದನು. ಎಡಬಿಡದೆ ಬಾಣವರ್ಷಗಳನ್ನು ಸುರಿಸಿದನು. ತಿರುಗಿ ಕತ್ತಿ ಗುರಾಣಿಗಳನ್ನು ಕೈಗೆತ್ತಿಕೊಂಡು ಆನೆಯು ದೊಡ್ಡ ಮಡುವನ್ನು ಕಲಕುವಂತೆ ಪಾಂಡವ ಶಿಬಿರವನ್ನೆಲ್ಲ ಕಲಗಿಸಿಬಿಟ್ಟನು. ನಿದ್ರೆಯಿಂದ ಮೈಮರೆತಿದ್ದ ಯುದ್ಧವೀರರೆಲ್ಲ ಭಯದಿಂದ ಎಚ್ಚರಗೊಂಡು ಸಿಕ್ಕಿದ ಕಡೆಗೆ ಓಡುತ್ತಿದ್ದರು. ಕೆಲವರು ವಿಕಾರ ಧ್ವನಿಯಿಂದ ಕೂಗಿಟ್ಟರು, ಅಸಂಬದ್ಧವಾದ ಮಾತುಗಳನ್ನಾಡಿದರು, ವಸ್ತ್ರಹೀನರಾಗಿ ಮುಂದೆ ಬಂದು ನಿಂತರು. ಹಲವರು ಬಿಚ್ಚಿದ ತಲೆಗೂದಲುಗಳುಳ್ಳವರಾಗಿ ಒಬ್ಬರನ್ನೊಬ್ಬರು ಗುರುತಿಸಲಾರದೆ ಹೋದರು. ಕೆಲವರು ಮೇಲೆ ಹಾರಿ ಕೆಳಗೆ ಬಿದ್ದರು. ಕೆಲವರು ದಿಗ್ಭ್ರಾಂತರಾಗಿ ನಿಂತಿದ್ದರು. ಕೆಲವರು ಭಯದಿಂದ ಮಲಮೂತ್ರಗಳನ್ನು ಸುರಿಸಿದರು. ಆನೆ ಕುದುರೆಗಳು ಕಟ್ಟುಗಳನ್ನು ಕಿತ್ತುಕೊಂಡು ಗುಂಪು ಗುಂಪಾಗಿ ಓಡುತ್ತಾ ಆ ಶಿಬಿರವನ್ನು ಮತ್ತಷ್ಟು ಕಲಗಿಸಿದವು. ಕೆಲವರು ಭಯದಿಂದ ನೆಲದಲ್ಲಿ ಹುದುಗಿದರು. ಕೆಳಗೆ ಬಿದ್ದವರು ಆನೆ ಕುದುರೆಗಳ ಕಾಲಿಗೆ ಸಿಕ್ಕಿ ನಜ್ಜುಗುಜ್ಜಾದರು. ಈ ಸ್ಥಿತಿಯನ್ನು ನೋಡಿ ಭೂತ ರಾಕ್ಷಸ ಪಿಶಾಚಾದಿಗಳೆಲ್ಲ ಸಂತೋಷದಿಂದ ಗರ್ಜಿಸಿದವು. ಆ ಗರ್ಜನೆಯ ಧ್ವನಿಯು ಎಲ್ಲ ದಿಕ್ಕುಗಳನ್ನು, ಆಕಾಶವನ್ನು ತುಂಬಿತು. ಜನರ ದೀನ ಸ್ವರವನ್ನು ಕೇಳಿ ಆನೆಗಳು, ಕುದುರೆಗಳು ಬೆದರಿ ಕಡಿವಾಣಗಳನ್ನು ಕಿತ್ತುಕೊಂಡು ದಿಕ್ಕಾಪಾಲಾಗಿ ಓಡಿದವು. ಆ ಆನೆ ಕುದುರೆಗಳ ಕಾಲಿಂದೆದ್ದ ಧೂಳಿಯು ಮೊದಲೇ ಕತ್ತಲೆ ಕವಿದಿದ್ದ ಆ ಶಿಬಿರದಲ್ಲಿ ದ್ವಿಗುಣವಾದ ಕತ್ತಲೆಯನ್ನುಂಟು ಮಾಡಿತು. ಆ ಕತ್ತಲೆಯಲ್ಲಿ ಜನವೆಲ್ಲ ಬುದ್ಧಿ ಭ್ರಮೆಗೊಂಡರು. ತಂದೆಯು ಮಕ್ಕಳನ್ನು, ಸಹೋದರರು ಸಹೋದರರನ್ನು ತಿಳಿಯಲಾರದೆ ಹೋದರು. ಓ ರಾಜ, ಆನೆಗಳು ಆನೆಗಳನ್ನು ಮೆಟ್ಟಿದವು, ಕುದುರೆಗಳು ಕುದುರೆಗಳ ಮೇಲೆ ಹಾರಿದವು, ಅನೇಕ ಜನರನ್ನು ತುಳಿದು ಪುಡಿ ಮಾಡಿದವು. ಒಂದಕ್ಕೊಂದು ಹೋರಾಡುತ್ತಲೂ ಜನರನ್ನು ತುಳಿಯುತ್ತಲೂ ಕೊನೆಗೆ ತಾವು ಸತ್ತು ಬೀಳುತ್ತಿದ್ದವು. ಆನೆಗಳನ್ನು, ಕುದುರೆಗಳನ್ನು ಕೆಳಕ್ಕೆ ತಳ್ಳಿ ಕಾಲಿಂದ ತಿಕ್ಕಿ ಕೊಂದವು. ಆಗಿನ ಕತ್ತಲೆಯಲ್ಲಿ ಅನೇಕರು ಕಾಲವಶರಾಗಿ ತಮ್ಮ ಕಡೆಯವರನ್ನು ತಾವೇ ಕೊಲ್ಲುತ್ತಿದ್ದರು. ಬಾಗಿಲನ್ನು ಕಾಯುವವರು, ಗುಲ್ಮ ರಕ್ಷಕರು ತಮ್ಮ ರಕ್ಷಾಸ್ಥಾನವನ್ನು ಬಿಟ್ಟು ವಿವೇಕ ಶೂನ್ಯರಾಗಿ ಭಯದಿಂದ ಓಡುತ್ತಿದ್ದರು. ಹೀಗೆ ಓಡುವಾಗ ಪ್ರಜ್ಞಾಶೂನ್ಯರಾಗಿ ಒಬ್ಬರನ್ನೊಬ್ಬರು ಗುರುತಿಸಲಾರದೆ ಸಿಕ್ಕವರನ್ನೆಲ್ಲ ಅಪ್ಪ, ಮಗು ಎಂದು ಕರೆಯುತ್ತಿದ್ದರು. ತಮ್ಮ ಸ್ವಬಂಧುಗಳನ್ನು ಬಿಟ್ಟು ಓಡುತ್ತಿರುವ ಆ ವೀರರು ಒಬ್ಬರಿಗೊಬ್ಬರು ಹೆಸರು ಗೋತ್ರಗಳನ್ನು ಹಿಡಿದು ಕೂಗಿಡುತ್ತಿದ್ದರು. ಕೆಲವರು ಹಾ ಹಾ ಎಂದು ಕೂಗುತ್ತಾ ಭೂಮಿಯಲ್ಲಿ ಮಲಗಿದರು. ಆಗಲೂ ಬಿಡದೆ ದ್ರೋಣಪುತ್ರನು ಅವರನ್ನು ಗುರುತಿಸಿ ಹೊಡೆದು ಕೊಂದನು. ಆ ಕೊಲೆಯನ್ನು ಸಹಿಸಲಾರದೆ ಕ್ಷತ್ರಿಯರು ಭಯಪೀಡಿತರಾಗಿ ಶಿಬಿರದಿಂದ ಹೊರಕ್ಕೋಡಿ ಬಂದಾಗ ಬಾಗಿಲಲ್ಲಿ ಕಾದಿದ್ದ ಕೃತವರ್ಮರಿಬ್ಬರು ಅವರನ್ನು ಬಾಗಿಲಲ್ಲಿಯೇ ಕೊಲ್ಲುತ್ತಿದ್ದರು.
ಕವಚಗಳ ಕೊಕ್ಕೆಗಳು ಸಡಿಲಿ ತಲೆಕೂದಲು ಬಿಚ್ಚಿ ಹೋಗಿ ಭಯದಿಂದ ಬದ್ಧಾಂಜಲಿಗಳಾಗಿ ಭೂಮಿಯಲ್ಲಿ ಬಿದ್ದು ನಮಸ್ಕರಿಸಿದಾಗಲೂ ಕೃಪ ಕೃತವರ್ಮರು ಶಿಬಿರದಿಂದ ಹೊರಟವನೊಬ್ಬನನ್ನಾದರೂ ಬಿಡಲಿಲ್ಲ. ಅವರಿಬ್ಬರು ಅಶ್ವತ್ಥಾಮನಿಗೆ ಹಿತವನ್ನು ಮಾಡುವ ಉದ್ದೇಶದಿಂದ ಬಿಡಾರಕ್ಕೆ 3 ಸ್ಥಳಗಳಲ್ಲಿ ಬೆಂಕಿ ಇಟ್ಟರು. ಆ ಅಶ್ವತ್ಥಾಮನು ಉರಿಯುತ್ತಿರುವ ಆ ಬಿಡಾರದಲ್ಲಿ ಕತ್ತಿಯನ್ನು ಲಾಘವದಿಂದ ತಿರುಗಿಸುತ್ತಾ ತನ್ನ ತಂದೆಯ ತೃಪ್ತಿಗಾಗಿ ಅಲ್ಲಲ್ಲಿ ತನ್ನೆದಿರಾಗಿ ಬರುವ ವೀರರನ್ನು, ಭಯದಿಂದ ಓಡುವವರನ್ನು ಕತ್ತಿಯಿಂದ ಕೊಲ್ಲುತ್ತಿದ್ದನು. ಕೆಲವರನ್ನು ಎಳ್ಳು ಕಡ್ಡಿಯನ್ನು ಕಡಿಯುವಂತೆ ಕಡಿದು ಚೂರ್ಣ ಮಾಡಿದನು. ಅಲ್ಲಲ್ಲಿ ಕೂಗಿಡುವವರು ಕೆಲವರು, ಪ್ರಯತ್ನದಿಂದ ಹೆಣಗಾಡುವವರು ಕೆಲವರು, ಕೆಳಗೆ ಬಿದ್ದವರು ಕೆಲವರು, ಸಾವಿರಾರು ಲೆಕ್ಕದಿಂದ ತಲೆಯಿಲ್ಲದ ಮುಂಡಗಳು ಎದ್ದೆದ್ದು ಕುಣಿದಾಡಿ ಕೆಳಗೆ ಬೀಳುವವು. ಆಗಲೂ ಬಿಡದೆ ಅಶ್ವತ್ಥಾಮನು ಆಯುಧಗಳನ್ನು ಹಿಡಿದು ತೋಳ್ಬಳೆಗಳನ್ನು ತೊಟ್ಟ ಆ ಕೈಗಳನ್ನು, ತೊಡೆಗಳನ್ನು, ಕಾಲುಗಳನ್ನು ಕತ್ತರಿಸುತ್ತಾ ಬಂದನು. ಕೆಲವರಿಗೆ ಬೆನ್ನು ಮುರಿಯಿತು, ಕೆಲವರಿಗೆ ಪಕ್ಕೆಗಳು ನೆಗ್ಗಿದವು, ಕೆಲವರ ತಲೆ ಬಿದ್ದು ಹೋಯಿತು, ಹಲವರು ಬೆನ್ನು ತೋರಿಸುತ್ತಾ ಓಡಿದರು, ಕೆಲವರ ಸೊಂಟವು ಮುರಿಯಿತು, ಕೆಲವರಿಗೆ ಕಿವಿಯು ಹರಿಯಿತು. ಅಶ್ವತ್ಥಾಮನು ಕೆಲವರ ತೋಳುಗಳನ್ನು ಮುರಿದನು, ಕೆಲವರ ತಲೆಗಳನ್ನು ದೇಹದೊಳಗೆ ಅದುಮೆ ಬಿಟ್ಟನು. ಹೀಗೆ ಅವನು ನಾನಾ ಬಗೆಯ ಶಸ್ತ್ರಗಳಿಂದ ಕೊಲೆ ಮಾಡುತ್ತಿದ್ದಾಗ ಮೊದಲೇ ಕಗ್ಗತ್ತಲೆ ಕವಿದ ಆ ರಾತ್ರಿಯು ಇನ್ನೂ ಭಯಂಕರವಾಗಿ ತೋರಿತು. ಭೂಮಿಯು ಅರ್ಧ ಪ್ರಾಣದಿಂದ ಒದರಾಡುತ್ತಿರುವ ಮನುಷ್ಯರಿಂದಲೂ 100,000 ಲೆಕ್ಕದಲ್ಲಿ ಕೊಲ್ಲಲ್ಪಟ್ಟ ಆನೆ ಕುದುರೆಗಳಿಂದಲೂ ಭಯಂಕರವಾಗಿ ತೋರಿತು. ಯಕ್ಷ ರಾಕ್ಷಸರಿಂದಲೂ ಮುರಿದ ರಥ ಗಜ ತುರಗಗಳಿಂದಲೂ ಭಯಂಕರವಾದ ಆ ಯುದ್ಧ ಭೂಮಿಯಲ್ಲಿ ದ್ರೋಣಪುತ್ರನಿಂದ ಸಂಹೃತವಾದ ಅನೇಕ ಪ್ರಾಣಿಗಳು ಉರುಳಿ ಬೀಳುತ್ತಲೇ ಇದ್ದವು. ಅನೇಕರು ಅಲ್ಲಲ್ಲಿ ಭಯಾರ್ಥರಾಗಿ ತಮ್ಮ ಸಹೋದರರನ್ನು, ಪಿತರನ್ನು, ಪುತ್ರರನ್ನು ಕೂಗಿಕೊಂಡರು. ಇನ್ನು ಕೆಲವರು ಅಲ್ಲಲ್ಲಿ ತಮ್ಮೊಳಗೆ, ಅಯ್ಯೋ, ಮಲಗಿದ್ದ ನಮ್ಮ ವಿಷಯದಲ್ಲಿ ಈ ಕ್ರೂರ ರಾಕ್ಷಸ ಕೃತ್ಯಗಳನ್ನು ಕೌರವರು ಕೂಡ ಮಾಡಲಿಲ್ಲವಲ್ಲ. ಪಾಂಡವರು ಸಮೀಪದಲ್ಲಿ ಇಲ್ಲದುದರಿಂದಲೇ ಅಲ್ಲವೇ ಈಗ ನಮಗೆ ಇಂತಹ ವಿಪತ್ತು ಸಂಭವಿಸಿತು. ಕೃಷ್ಣನನ್ನು ಸಾರಥಿಯಾಗಿ ಉಳ್ಳ ಆ ಅರ್ಜುನನನ್ನು ಅಸುರರಾಗಲಿ, ಗಂಧರ್ವರಾಗಲಿ, ಯಕ್ಷ ರಾಕ್ಷಸರಾಗಲಿ ಕೊಲ್ಲಬಲ್ಲರೆ? ಆ ಅರ್ಜುನನು ಬ್ರಾಹ್ಮಣ ಪ್ರಿಯನು, ಸತ್ಯಸಂಧನು, ಶಾಂತನು, ದಯಾಳು. ಹೀಗೆ ಮಲಗಿದ್ದವರನ್ನು, ಎಚ್ಚರ ತಪ್ಪಿದವರನ್ನು, ಭಯದಿಂದ ಓಡುವವರನ್ನು, ತಲೆಕೂದಲು ಬಿಚ್ಚಿಕೊಂಡಿರುವವನನ್ನು ಎಂದಿಗೂ ಯಾವನು ಕೊಲ್ಲುವುದಿಲ್ಲ. ಕ್ರೂರ ಕರ್ಮಿಗಳಾದ ಯಾರೋ ರಾಕ್ಷಸರು ನಮ್ಮ ವಿಷಯದಲ್ಲಿ ಈ ಘೋರ ಕಾರ್ಯವನ್ನು ಮಾಡಿದರಲ್ಲ ಎಂದು ಅಡಿಗಡಿಗೆ ಪ್ರಲಾಪಿಸುತ್ತಾ ಭಯದಿಂದ ಹಾಗೆಯೇ ಮಲಗಿದ್ದರು. ಈ ವಿಲಾಪಗಳು ಪ್ರಬಲವಾಗಿ ಒಂದು ಮುಹೂರ್ತ ಕಾಲವಿದ್ದು ಅಡಗಿದವು. ನೆಲದಿಂದೆದ್ದ ಧೂಳಿಯು ರಕ್ತ ಪ್ರವಾಹದಿಂದ ಶಾಂತವಾದ ಮೇಲೆಯೂ ಅಶ್ವತ್ಥಾಮನು ಮಾತ್ರ ಶಾಂತನಾಗದೆ ಭಯದಿಂದ ನಡುಗುತ್ತಿರುವ ಅನೇಕರನ್ನು ಹಿಡಿದು ಪಶುಗಳನ್ನು ಕಡಿಯುವಂತೆ ಕೊಲ್ಲುತ್ತಿದ್ದನು. ಹಿಂದು ಮುಂದು ನೋಡದೆ ಅಲ್ಲಿ ಅವನು ಅನ್ಯೋನ್ಯ ಆಲಿಂಗನದಿಂದ ಮಲಗಿದ್ದವರನ್ನು, ಅವಿತುಕೊಂಡವರನ್ನು, ಯುದ್ಧ ಮಾಡುವವರನ್ನು ಹಿಡಿದು ಕೊಂದನು. ಬೆಂಕಿಯುರಿಯಿಂದಲೂ ಅಶ್ವತ್ಥಾಮನ ಶಸ್ತ್ರಗಳಿಂದಲೂ ಅನೇಕ ವೀರರು ಸತ್ತು ಮಹಾಭಯಂಕರವಾದ ಆ ರಾತ್ರಿಯು ರಾತ್ರಿಚರ ಪ್ರಾಣಿಗಳೆಲ್ಲಕ್ಕೂ ಉತ್ಸಾಹವರ್ಧಕವಾಯಿತು. ಒಡನೆಯೇ ಅಲ್ಲಿ ರಾಕ್ಷಸರು ನರಮಾಂಸಗಳನ್ನು ತಿಂದು ರಕ್ತಪಾನ ಮಾಡುವ ಪಿಶಾಚಿಗಳು ಕಾಣಿಸಿದವು. ಭಯಂಕರವಾದ ಕೋರೆ ಹಲ್ಲುಗಳು, ಪೀತವರ್ಣದ ಮೈ, ರೌದ್ರಾಕೃತಿ, ಬೆಟ್ಟದಂತೆ ಹಲ್ಲುಗಳು, ಮೈಯಲ್ಲಿ ಬೂದಿ, ಭಯಂಕರವಾದ ಮುಖ, 5 ಕಾಲುಗಳು, ದೊಡ್ಡ ಹೊಟ್ಟೆ, ಹಿಮ್ಮೊಗವಾದ ಬೆರಳುಗಳು, ಕ್ರೂರ ಪ್ರಕೃತಿ, ವಿಕಾರ ರೂಪ, ಆರ್ತ ಧ್ವನಿ, ಕೆದರಿದ ತಲೆ, ಆನೆಯಂತೆ ಮುಖ, ಕಪ್ಪು ಮೈ, ಪತ್ನಿ ಪುತ್ರರೊಡನೆ ಸೇರಿದ ದೊಡ್ಡ ಗುಂಪು, ಇಂತಹ ರಾಕ್ಷಸರು ಪಿಶಾಚಗಳು ಕಾಣಿಸಿದವು. ಅವುಗಳಲ್ಲಿ ಕೆಲವು ರಕ್ತವನ್ನು ಕುಡಿಯುತ್ತಾ, ಭಲೆ, ಬಹುರುಚಿ, ಇದು ಬಹಳ ಶುದ್ಧವಾದುದು, ಇದು ಬಹಳ ಮೇಲು ಎಂದು ಸಂತೋಷದಿಂದ ಗುಂಪುಗೂಡಿ ಕುಣಿದಾಡಿದವು. ಅವೆಲ್ಲವೂ ಯಥೇಚ್ಛವಾಗಿ ರಕ್ತ ಮಾಂಸಗಳನ್ನು, ಮೇಧಸ್ಸನ್ನು ಕುಡಿಯುತ್ತಾ, ಅಸ್ಥಿಗಳನ್ನು ಕಡಿಯುತ್ತಾ ಸಂತೋಷದಿಂದ ನಲಿಯುತ್ತಿದ್ದವು. ಕೆಲವು ರಾಕ್ಷಸರು ಮಾಂಸಗಳನ್ನು ಕಡಿದು ತಿನ್ನುತ್ತಿದ್ದರು. ಕೆಲವರು ಮಿತಿಮೀರಿ ಒಸೆಯನ್ನು ಕುಡಿದು ಗುಡಾಣದಂತೆ ದೊಡ್ಡ ಹೊಟ್ಟೆಯುಳ್ಳವರಾಗಿ ಓಡಲಾರದೆ ಓಡುತ್ತಿದ್ದರು. ನಾನಾ ತರಹದ ಮುಖವುಳ್ಳ ರಾಕ್ಷಸ ಪಿಶಾಚಾದಿಗಳು ಆಯುತ, ನಿಯುತ, ಪ್ರಯುತ ಸಂಖ್ಯೆಯಿಂದ ಕಾಣಿಸಿದವು. ಆ ಭಯಂಕರವಾದ ಕೊಲೆಯಿಂದ ತೃಪ್ತಿಗೊಂಡ ಅನೇಕ ಭೂತಗಳು ಒಟ್ಟುಗೂಡಿದವು. ಎಚ್ಚರ ತಪ್ಪಿ ಗಾಢ ನಿದ್ರೆಯಲ್ಲಿರುವ ಸೋಮಕರಿಗೆಲ್ಲ ಪ್ರಳಯ ರೂಪವಾದ ಆ ರಾತ್ರಿಯು ಮಹಾಭಯಂಕರವಾಗಿದ್ದಿತು. ತಮ್ಮವರನ್ನೆಲ್ಲ ಕೊಂದು ಕೆಡಕಿದ ಅಂತಹ ಮಹಾಶೂರರ ಅವಸ್ಥೆಯೇ ಹೀಗಾದ ಮೇಲೆ ಕಾಲ ಮಹಿಮೆಯು ದಾಟಲ ಸಾಧ್ಯವಾದುದು, ಅದರಲ್ಲಿ ಸಂಶಯವಿಲ್ಲ ಎಂದನು. ಆಗ ಧೃತರಾಷ್ಟ್ರನು, ಸಂಜಯ, ನನ್ನ ಪುತ್ರನಿಗೆ ಜಯವನ್ನು ಕೋರತಕ್ಕ ಆ ಅಶ್ವತ್ಥಾಮನು ಇಂತಹ ಮಹಾಕಾರ್ಯವನ್ನು ಏತಕ್ಕೆ ಮೊದಲೇ ಮಾಡಲಿಲ್ಲ? ಆಗ ಕ್ಷತ್ರಿಯರೆಲ್ಲರೂ ಕೊಲ್ಲಲ್ಪಟ್ಟ ಮೇಲೆ ಅವನು ಈ ಸಾಹಸ ಕಾರ್ಯವನ್ನು ಮಾಡಿದುದೇಕೆ ಎನ್ನಲು ಸಂಜಯನು ಹೇಳುತ್ತಾನೆ, ಓ ಕುರುನಂದನ,
ಆ ದ್ರೋಣಪುತ್ರನು ಪಾಂಡವರಿಗೆ ಭಯಪಟ್ಟು ಮೊದಲೇ ಇದನ್ನು ಮಾಡಲಿಲ್ಲ. ಈಗ ಪಾಂಡವರು ಕೃಷ್ಣನು ಸಾತ್ವಿಕಿಯು ಈ ಮೂವರು ಸಮೀಪದಲ್ಲಿಲ್ಲದ ಸಮಯವನ್ನು ನೋಡಿ ಈ ಕಾರ್ಯವನ್ನು ಮಾಡಿದನು. ಹೆಚ್ಚೇಕೆ ದೇವರಾಜನಾದ ಇಂದ್ರನಾದರೂ ಆ ಮೂವರ ಮುಂದೆ ಅಷ್ಟು ಮಂದಿಯನ್ನು ಕೊಲ್ಲಲು ಸಾಧ್ಯವಾಗುತ್ತಿರಲಿಲ್ಲ. ರಾತ್ರಿ ನಿದ್ರೆಯಿಂದ ಮೈಮರೆತಿದ್ದ ಜನಗಳ ವಿಷಯದಲ್ಲಿ ಈ ಕಾರ್ಯವನ್ನು ಮಾಡಿದ ಅಶ್ವತ್ಥಾಮನು ಬೆಳಗಿನ ಜಾವದಲ್ಲಿ ಅಲ್ಲಿಂದ ಹಿಂತಿರುಗಲು ಉದ್ದೇಶಿಸಿದನು. ಮನುಷ್ಯ ರಕ್ತದಿಂದ ನೆನೆದ ಅಶ್ವತ್ಥಾಮನ ಕೈಯಲ್ಲಿ ಹಿಡಿದಿದ್ದ ಕತ್ತಿಯು ಅವನ ಕೈಗೆ ಬಲವಾಗಿ ಅಂಟಿಕೊಂಡಿದ್ದಿತು. ಪ್ರಳಯಾಜ್ಞೆಯು ಸಮಸ್ತ ಪ್ರಾಣಿಗಳನ್ನು ದಹಿಸುವಂತೆ ಅಶ್ವತ್ಥಾಮನು ಶತ್ರುಗಳನ್ನು ನಿಶ್ಶೇಷರನ್ನಾಗಿ ಮಾಡಿ ತನ್ನ ತಂದೆಯ ಋಣವನ್ನು ತೀರಿಸಿಕೊಳ್ಳಬೇಕೆಂಬ ಪ್ರತಿಜ್ಞೆಯನ್ನು ನೆರವೇರಿಸಿಕೊಂಡು ಬೆಳಗಿನ ಜಾವದಲ್ಲಿ ರಹಸ್ಯ ಮಾರ್ಗವಾಗಿ ಹೊರಟು ಬಿಟ್ಟನು. ಬಿಡಾರದಲ್ಲಿ ರಾತ್ರಿ ನಿದ್ರೆ ಮಾಡುತ್ತಿದ್ದ ಜನಗಳ ಮಧ್ಯಕ್ಕೆ ಹೇಗೆ ಪ್ರವೇಶಿಸಿದನೋ ಅದೇ ರೀತಿಯಲ್ಲಿ ಬರುವಾಗಲೂ ನಿಶ್ಶಬ್ದವಾಗಿ ಜನರನ್ನು ಕೊಲ್ಲುತ್ತಾ ಹೊರಗೆ ಬಂದನು. ಆತನು ಹೊರಕ್ಕೆ ಬಂದು ಕೃತವರ್ಮರೊಡನೆ ಸೇರಿ ಸಂತೋಷದಿಂದ ತನ್ನ ಸಾಹಸ ಕೃತ್ಯಗಳೆಲ್ಲವನ್ನು ವಿವರಿಸಿದನು. ಅವನ ಪ್ರಿಯವಾಕ್ಯವನ್ನು ಕೇಳಿ ಆ ಮೂವರು ಸಂತೋಷದಿಂದ ಕೋಲಾಹಲ ಮಾಡಿ ಕೈಗಳನ್ನು ತಟ್ಟಿದರು. ಒಬ್ಬರೊಡನೊಬ್ಬರು ಕಲೆತು ಅದೃಷ್ಟವು ಅದೃಷ್ಟವು ಎಂದು ಹೇಳಿಕೊಂಡರು. ಅವರಿಬ್ಬರಿಂದಲೂ ಸ್ತುತಿಸಲ್ಪಡುತ್ತಾ ಅಶ್ವತ್ಥಾಮನು ಅವರಿಬ್ಬರನ್ನು ಆಲಿಂಗಿಸಿ, ಎಲ್ಲ ಪಾಂಚಾಲರು, ದ್ರೌಪದಿ ಪುತ್ರರು, ಸೋಮಕರು, ಮಾತ್ಸ್ಯರು ಹತರಾದರು. ಈಗ ನಾವು ಕೃತಕೃತ್ಯರಾದೆವು. ಕಾಲ ತಾಮಸವಿಲ್ಲದೆ ರಾಜನಲ್ಲಿಗೆ ಹೋಗುವೆವು. ಅವನು ಇನ್ನೂ ಜೀವಸಹಿತನಾಗಿದ್ದರೆ ಅವನಿಗೂ ಈ ಪ್ರಿಯವಾಕ್ಯವನ್ನು ತಿಳಿಸುವೆವು ಎಂದನು. ಇದು 8ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.